ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಲಯಾಳಂ ಮೂವಿ ಪ್ರವೀಣ್ ಕೋಡು ಸಪ್ಪುನ್ನ ನೋಡೋಣ. ಇದರ IMDb ರೇಟಿಂಗ್ 6.6 ಇದೆ. ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ವೈನ್ ಶಾಪ್ ನಲ್ಲಿ ಒಂದು ಡೆಡ್ ಬಾಡಿ ಹ್ಯಾಂಗ್ ಆಗಿರುತ್ತೆ. ಸೀನ್ ಇಲ್ಲಿಂದ ಶಿಫ್ಟ್ ಆಗಿ ಮಾರನೇ ದಿನ ಬೆಳಗ್ಗೆ ಇನ್ಸ್ಪೆಕ್ಟರ್ ಸಂತೋಷ್ನ ತೋರಿಸ್ತಾರೆ. ಸಂತೋಷ್ ಸೀನಿಯರ್ ಆಫೀಸರ್ ಸಂತೋಷ್ನ ಕರೆದು, ನಿನ್ನೆ ರಾತ್ರಿ ವೈನ್ ಶಾಪ್ ನಿಂದ ತೆಗೆದ ಡೆಡ್ ಬಾಡಿ ಕೇಸ್ನ ನಿನಗೆ ಕೊಡ್ತಾ ಇದ್ದೀನಿ, ಅದನ್ನ ನೀನೇ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಸಂತೋಷ್ ಆ ಕೇಸ್ ನಾನು ತಗೊಳ್ಳಲ್ಲ ಅಂತ ಹೇಳ್ತಾನೆ. ಏಕೆಂದ್ರೆ ಸಂತೋಷ್ ಸಣ್ಣವನಿದ್ದಾಗ ಅವನ ತಂದೆ ಡೈಲಿ ಕುಡಿದು ಬಂದು ಅವನ ತಾಯಿಗೆ ಹೊಡಿತಿರ್ತಾನೆ. ಇದರಿಂದ ಸಂತೋಷ್ ಮನಸ್ಸಲ್ಲಿ ಆಲ್ಕೋಹಾಲ್ ಅಂದ್ರೆ ಏನೋ ಭಯ ಇರುತ್ತೆ. ಆದ್ರೆ ಸೀನಿಯರ್ ಆಫೀಸರ್ DSP ಡೈರೆಕ್ಟ್ ಆಗಿ ನಿನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ದಾರೆ. ಏಕೆಂದ್ರೆ ಸಂತೋಷ್ ಕೇಸ್ ಸಾಲ್ವ್ ಮಾಡೋ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ. ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಸಂತೋಷ್ ಕೇಸ್ನ ಒಪ್ಕೋತಾನೆ. ಈಗ ಸಂತೋಷ್ ವೈನ್ ಶಾಪ್ ನಲ್ಲಿ ನಿನ್ನೆ ರಾತ್ರಿ ಇದ್ದ ಸುನಿಲ್ ಅನ್ನೋ ವ್ಯಕ್ತಿನ ಕರೀತಾನೆ. ಸುನಿಲ್ ಬಾಡಿ ಲ್ಯಾಂಗ್ವೇಜ್ ನಿಂದ ಸುನಿಲ್ ಒಬ್ಬ ಎಕ್ಸ್ ಆರ್ಮಿ ಅಥವಾ ಪೊಲೀಸ್ ಆಗಿರಬಹುದು ಅಂತ ಅನ್ಕೋತಾನೆ. ಆಗ ಸುನಿಲ್ ತಾನೊಬ್ಬ CRPF ಯೋಧ ಅಂತ ಹೇಳ್ತಾನೆ. ಆಗ ಸಂತೋಷ್ ನಿನ್ನೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಸುನಿಲ್, ನಿನ್ನೆ ನಾವು ಬಾರಲ್ಲಿ ಕಾರ್ಡ್ಸ್ ಆಡ್ತಾ ಕುಳಿತಿದ್ದಾಗ ಇಬ್ಬರು ಕುಡುಕರು ಜಗಳ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರು ಜಗಳ ಆಡ್ತಾ ಒಂದು ರೂಮ್ ಒಳಗೆ ಹೋದಾಗ ಅಲ್ಲಿ ಬಾರ್ ಓನರ್ ಬಾಬು ಹೆಣ ಸೀಲಿಂಗ್ಗೆ ನೇತಾಡ್ತಿತ್ತು ಅಂತ ಹೇಳ್ತಾನೆ. ಈಗ ಸಂತೋಷ್ ಬಾರಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಯನ್ನ ಕರೀತಾನೆ. ಈತ ಒಬ್ಬ ಕಳ್ಳ ಆಗಿರ್ತಾನೆ. ಸಂತೋಷ್ ಇವನನ್ನ ಎದುರಿಸಿ ನಿನ್ನೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಆತ ಸ್ಟೋರಿ ಕಂಟಿನ್ಯೂ ಮಾಡ್ತಾ, ಬಾಡಿ ನೋಡಿದ ಮೇಲೆ ಅದನ್ನ ಕೆಳಗಿಳಿಸಿ ಅದಕ್ಕೆ CPR ಕೊಟ್ವಿ, ಆದ್ರೆ ಏನು ಪ್ರಯೋಜನ ಆಗಿಲ್ಲ. ಆಗ ಸುನಿಲ್ ಪೊಲೀಸರಿಗೆ ಕಾಲ್ ಮಾಡಿದ್ದ ಅಂತ ಹೇಳ್ತಾನೆ. ಆಮೇಲೆ ಸಂತೋಷ್ ಇನ್ನೊಬ್ಬ ವ್ಯಕ್ತಿನ ಕರೀತಾನೆ. ಈತ ಕೂಡ ಸೇಮ್ ಸ್ಟೋರಿ ಹೇಳ್ತಾನೆ. ಮತ್ತು ಈತ ಸುನಿಲ್ ಪೊಲೀಸರಿಗೆ ಕಾಲ್ ಮಾಡಿದ ಮೇಲೆ, ಈ ಬಾರಿಗೆ ಬರೋಕೆ 2 ದಾರಿ ಇವೆ, ಇಲ್ಲಿವರೆಗೆ ನಮ್ಮನ್ನ ಬಿಟ್ರೆ ಯಾರು ಬಂದಿಲ್ಲ, ಹಾಗಾದ್ರೆ ಕೊಲೆಗಾರ ನಮ್ಮಲ್ಲೇ ಯಾರು ಆಗಿರಬಹುದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಪೊಲೀಸರು ಬಂದಿರ್ತಾರೆ ಮತ್ತು ಅವರ ಜೊತೆ ಸಂತೋಷ್ ಕೂಡ ಬಂದಿರ್ತಾನೆ. ಇಲ್ಲಿ ಸಂತೋಷ್ ಆ ಜಾಗವನ್ನ ಪೂರ್ತಿ ನೋಡಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾನೆ. ಆಗ ಸಂತೋಷ್, ಇದೊಂದು ಸೂಸೈಡ್ ಅಲ್ಲ ಮರ್ಡರ್. ಏಕೆಂದ್ರೆ ಸೂಸೈಡ್ ಆಗಿದ್ರೆ ಬಾಬು ಕೈ ಮೇಲೆ ಪೇಂಟ್ ಇರಬೇಕಾಗಿತ್ತು. ಏಕೆಂದ್ರೆ ನೇಣು ಹಾಕಿರೋ ಹಗ್ಗಕ್ಕೆ ಬ್ಲಾಕ್ ಪೇಂಟ್ ಇದೆ. ಈ ಮರ್ಡರ್ ಹಣಕ್ಕಾಗಿ ಆಗಿಲ್ಲ. ಏಕೆಂದ್ರೆ ಬಾಬು ಕುತ್ತಿಗೆಯಲ್ಲಿ ಬಂಗಾರದ ಚೈನ್ ಹಾಗೆ ಇದೆ. ಇನ್ನು ಇಲ್ಲಿ ಒಂದು ಡೈರಿ ಸಿಗುತ್ತೆ. ಅದರ ಕೆಲವು ಪೇಜ್ಗಳು ಹರಿದಿರ್ತವೆ. ಅದನ್ನು ನೋಡಿ ಸಂತೋಷ್, ಈ ಕೊಲೆಗೂ ಈ ಡೈರಿಗೂ ಏನೋ ಸಂಬಂಧ ಇದೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಬಾರಲ್ಲಿ ಕೊಲೆ ಮುಂಚೆ ಕೆಲಸ ಮಾಡ್ತಿದ್ದ ಕಣ್ಣನ್ ಅನ್ನೋ ವ್ಯಕ್ತಿ ಟೈಮ್ ಆಗಿದೆ ಅಂತ ಎಲ್ಲರನ್ನ ಹೊರಗೆ ಕಳಿಸ್ತಿರ್ತಾನೆ. ಆಗ ಎಲ್ಲರೂ ಹೋಗ್ತಾರೆ. ಆದ್ರೆ ಆ 11 ಜನ ಗೇಮ್ ಮುಗಿಯುವವರೆಗೂ ಎಲ್ಲಿ ಹೋಗಲ್ಲ ಅಂತ ಅಲ್ಲೇ ಕೂತಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ಸಂತೋಷ್ ಬೃಂದಾ ಅನ್ನೋ ಮಹಿಳೆಯನ್ನ ಸ್ಟೇಷನ್ಗೆ ಕರೀತಾನೆ. ಈಕೆ ಕಣ್ಣನ್ ವೈಫ್ ಆಗಿರ್ತಾಳೆ. ಈಕೆಯನ್ನ ನೋಡಿ ಸಂತೋಷ್ 1 ನಿಮಿಷ ಸ್ಟನ್ ಆಗ್ತಾನೆ. ಏಕೆಂದ್ರೆ ಬೃಂದಾ ಅಷ್ಟು ಸುಂದರವಾಗಿರ್ತಾಳೆ. ಸಂತೋಷ್ ಆಕೆಯನ್ನ ಎನ್ಕ್ವೈರಿ ಮಾಡ್ತಾನೆ. ಆಗ ಬೃಂದಾ, ನಾನು ಮತ್ತು ಕಣ್ಣನ್ ಲವ್ ಮಾಡಿ ಮದುವೆ ಆದ್ವಿ. ಊರಿನ ಜನ ನಾನು ಬೇರೆಯವರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ರೂಮರ್ಸ್ ಹಬ್ಬಿಸಿದ್ರು. ಒಂದು ದಿನ ಬಾಬು ಬಾರ್ಗೆ ಹೋದಾಗ ಬೃಂದಾ ಕಣ್ಣನ್ನ ಬಿಟ್ಟು ಬಾಬುನ ಮಾತಾಡ್ಸಿರ್ತಾಳೆ. ಆಗ ಅಲ್ಲಿದ್ದ ಜನ ನಿನ್ನ ಹೆಂಡತಿ ಬಾಬು ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ನಗ್ತಿರ್ತಾರೆ. ಇದರಿಂದ ಕೋಪಗೊಂಡ ಕಣ್ಣನ್ ಡೌಟ್ ಪಟ್ಟು ದಿನ ಬೃಂದನ ಹೊಡಿತಿರ್ತಾನೆ. ಇದರಿಂದ ಬೇಸತ್ತ ಬೃಂದಾ ತನ್ನ ಫ್ರೆಂಡ್ ಕಲ್ಯಾಣಿ ಮನೆಗೆ ಶಿಫ್ಟ್ ಆಗ್ತಾಳೆ. ಇದನ್ನೆಲ್ಲ ಕೇಳಿ ತಿಳ್ಕೊಂಡ ಸಂತೋಷ್ ಕಣ್ಣನ್ನ ಎನ್ಕ್ವೈರಿಗೆ ಕರೀತಾನೆ. ಇಲ್ಲಿ ಕಣ್ಣನ್, ಬಾಬು ಬರೀ ನನ್ನ ಹೆಂಡತಿ ಜೊತೆ ಅಲ್ಲ, ಊರಿನ ತುಂಬಾ ಜನರ ಹೆಂಡತಿ ಜೊತೆ ಸಂಬಂಧ ಇಟ್ಕೊಂಡಿದ್ದ, ಅವನೊಬ್ಬ ಕ್ಯಾರೆಕ್ಟರ್ಲೆಸ್ ವ್ಯಕ್ತಿ ಆಗಿದ್ದ ಅಂತ ಹೇಳ್ತಾನೆ. ಆದ್ರೆ ಸಂತೋಷ್ಗೆ ಕಣ್ಣನ್ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ಬಾಬುನ ಸಾಯಿಸೋಕೆ ಕಣ್ಣನ್ ಹತ್ರ ಕ್ಲಿಯರ್ ಮೋಟಿವ್ ಇರುತ್ತೆ. ಆಗ ಸಂತೋಷ್, ಬಾಬು ನಿನ್ನಾಕೊಂಡಿದ್ದ ಹಗ್ಗನ ನೀನೇ ತಂದಿಯಲ್ಲ ಅಂತ ಕೇಳ್ತಾನೆ. ಆಗ ಕಣ್ಣನ್, ಬಾರಲ್ಲಿ ಯೂಸ್ ಆಗ್ತಿದ್ದ ಬಹಳಷ್ಟು ವಸ್ತುಗಳನ್ನ ನಾನೇ ತರ್ತಿದ್ದೆ ಅಂತ ಹೇಳ್ತಾನೆ. ಮತ್ತು ಬಾಬು ಕೆಲವು ನಶೆಯ ಪದಾರ್ಥಗಳನ್ನ ಸಹ ತರಿಸ್ತಿದ್ದ ಅಂತ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಬಾಬು ಬಾಡಿ ಸಿಕ್ಕ ಟೈಮ್ಗೆ ಹೋಗುತ್ತೆ. ಇಲ್ಲಿ ಬಾರಲ್ಲಿದ್ದ ಜನ ಕಣ್ಣನ್ ಮೇಲೆ ಡೌಟ್ ಪಡ್ತಿರ್ತಾರೆ. ಆಗ ಕಣ್ಣನ್, ನಾನು ಎಲ್ಲರಿಗೆ ಡ್ರಿಂಕ್ ಕೊಟ್ಟು ಇಲ್ಲೇ ಕೂತಿದ್ದೀನಿ, ನೋಡಿಲ್ವಾ ನೀವು, ನಾನು ನಿಮ್ಮ ಜೊತೆ ತಾನೇ ಇದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ಹೌದು ಅಂತ ಹೇಳ್ತಾರೆ. ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ಸಂತೋಷ್ ಮತ್ತೆ ಎಲ್ಲರನ್ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಏಕೆಂದ್ರೆ ಸಂತೋಷ್ಗೆ ಕಣ್ಣನ್ ಮೇಲೆ ಡೌಟ್ ಹೋಗಿರೋದಿಲ್ಲ. ಆದ್ರೆ ಅವರೆಲ್ಲ ಕಣ್ಣನ್ ತಮ್ಮ ಜೊತೆ ಇದ್ದ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸಂತೋಷ್ ಬೃಂದಾನ ಹೋಗಿ ಭೇಟಿ ಆಗ್ತಾನೆ. ಇಲ್ಲಿ ಸಂತೋಷ್ ಬೃಂದಾ ಜೊತೆ ಫ್ಲರ್ಟ್ ಮಾಡ್ತಾನೆ. ಸಂತೋಷ್ ಬೃಂದಾಗೆ, ಬಾರ್ ನಿಮ್ಮ ಮನೆಯಿಂದ ತುಂಬಾ ಹತ್ತಿರದಲ್ಲಿದೆ, ಅವತ್ತು ನೀನೇನಾದ್ರೂ ನೋಡಿದೀಯಾ ಅಂತ ಕೇಳ್ತಾನೆ. ಆಗ ಬೃಂದಾ, ಅವತ್ತು ರಾತ್ರಿ ಒಬ್ಬ ವ್ಯಕ್ತಿ ಬಾರ್ನಿಂದ ಓಡೋಗಿದ್ದನ್ನ ನೋಡಿದ್ದೆ ಅಂತ ಹೇಳ್ತಾಳೆ. ಆಗ ಸಂತೋಷ್, ಅವನು ಯಾರು, ನೋಡೋಕೆ ಹೇಗಿದ್ದ ಅಂತ ಕೇಳ್ತಾನೆ. ಆಗ ಬೃಂದಾ, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಒಂದು 5,000 ಕೊಡ್ತೀಯಾ ಅಂತ ಕೇಳ್ತಾಳೆ. ಆಗ ಸಂತೋಷ್ ಸ್ವಲ್ಪ ಸೀರಿಯಸ್ ಆಗಿ, ನಿಜ ಹೇಗೆ ಹೊರಗೆ ತರಬೇಕಂತ ನನಗೆ ಗೊತ್ತು, ನಾನು ಹಣದಿಂದ ಎವಿಡೆನ್ಸ್ ನ ತಗೊಳ್ಳಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿಂದ ಹೋಗ್ಬಿಡ್ತಾನೆ. ಅವನು ಸ್ಟೇಷನ್ಗೆ ಬಂದು ಮತ್ತೆ ಕಣ್ಣನ್ನ ಎನ್ಕ್ವೈರಿ ಮಾಡ್ತಾನೆ. ಆಗ ಕಣ್ಣನ್, ಕೆಲವು ದಿನಗಳ ಹಿಂದೆ ಜಾಯ್ ಅನ್ನೋ ವ್ಯಕ್ತಿ ಡೆಡ್ ಬಾಡಿ ಸಿಕ್ಕಿತ್ತಲ್ಲ, ಅವನನ್ನ ಬಾಬುನೇ ಕೊಂದಿದ್ದ. ಒಂದು ದಿನ ಇಬ್ಬರ ನಡುವೆ ಜಗಳ ಆಗಿ ಬಾಬು ಹೊಡೆದಿದ್ದಕ್ಕೆ ಜಾಯ್ ಸತ್ತೋಗಿದ್ದ. ಆಗ ಅವನ ಹೆಣ ತಗೊಂಡು ಕೆರೆಯಲ್ಲಿ ಬಿಸಾಕಿದ್ದ. ಬಾಬುಗೆ ಪೊಲಿಟಿಕಲ್ ಕನ್ವೆನ್ಷನ್ ತುಂಬಾ ಇದ್ದಿದ್ದರಿಂದ ಪೊಲೀಸರು ಅವನ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಾನೆ. ಈಗ ಸಂತೋಷ್ ಮೈಂಡ್ ಚಕ್ಕರ್ ಹೊಡೆಯುತ್ತೆ. ಏಕೆಂದ್ರೆ ಅವನು ಎಷ್ಟೇ ಹುಡುಕಿದರೂ ಸ್ಟೋರಿ ಮತ್ತೆ ಸ್ಟಾರ್ಟಿಂಗ್ ಗೆ ಬರ್ತಿರುತ್ತೆ. ಅದಕ್ಕೆ ಸಂತೋಷ್ ಒಂದು ಯೋಚನೆ ಮಾಡ್ತಾನೆ. ಈ ತರ ಒಂದು ಎವಿಡೆನ್ಸ್ ಇಲ್ಲದಂಗೆ ಕೊಲೆ ಮಾಡಬೇಕಾದ್ರೆ ಆತ ಪ್ರೊಫೆಷನಲ್ ಆಗಿರಬಹುದು. ಅದಕ್ಕೆ ಅವನಿಗೆ ಸುನಿಲ್ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ಸುನಿಲ್ ಮೊದಲು CRPF ಯೋಧ ಆಗಿರ್ತಾನೆ. ಆದ್ರೆ ಸಂತೋಷ್ ಹತ್ರ ಸುನಿಲ್ ವಿರುದ್ಧ ಯಾವುದೇ ಆಧಾರಗಳಿರಲ್ಲ. ಅವನು ಇದೆಲ್ಲ ಯೋಚನೆ ಮಾಡ್ತಿದ್ದಾಗ ಅಲ್ಲಿ ಸಂತೋಷ್ ಸೀನಿಯರ್ ಬರ್ತಾನೆ. ಈತ ಕೇಸ್ ಎಲ್ಲಿವರೆಗೆ ಬಂತು ಅಂತ ಕೇಳ್ತಾನೆ.
ಆಗ ಸಂತೋಷ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳ್ತಾನೆ. ಆಗ ಸೀನಿಯರ್ ನಿನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಹೇಳ್ಬಿಡು, ಈ ಕೇಸ್ನ ಬೇರೆಯವರಿಗೆ ಕೊಡ್ತೀನಿ, ಇನ್ನು ಕೊಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಆಗ ಸಂತೋಷ್ ಹೇಗಾದ್ರೂ ಮಾಡಿ ಈ ಕೇಸ್ನ ತಾನೇ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಸಂತೋಷ್ ಬೃಂದಾ ಹತ್ರ ಹೋಗ್ತಾನೆ. ಇಲ್ಲಿ ಸಂತೋಷ್ ಬೃಂದಾಗೆ ಅವತ್ತು ನೀನು ನೋಡಿದ್ದು ಏನು ಅಂತ ಕೇಳ್ತಾನೆ. ಆಗ ಬೃಂದಾ ಅವತ್ತು ಇಬ್ಬರು ವ್ಯಕ್ತಿಗಳು ಬಾರ್ ಹಿಂದೆ ನಿಂತಿದ್ರು, ಒಬ್ಬನ ಹೈಟ್ ತುಂಬಾ ಜಾಸ್ತಿ ಇತ್ತು, ಆದ್ರೆ ಇನ್ನೊಬ್ಬ ವ್ಯಕ್ತಿ ಕುಳ್ಳಗೆ ಇದ್ದ ಅಂತ ಹೇಳ್ತಾಳೆ. ಆಗ ಸಂತೋಷ್ ಅವನ ಮುಖವನ್ನು ನೋಡಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಬೃಂದಾ ಅವತ್ತು ರಾತ್ರಿ ಆಗಿದ್ದರಿಂದ ಸರಿಯಾಗಿ ನೋಡೋಕ್ಕಾಗಿಲ್ಲ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಸಂತೋಷ್ ಬೃಂದಾಗೆ ಥ್ಯಾಂಕ್ಸ್ ಹೇಳ್ತಾನೆ. ಆಗ ಬೃಂದಾ ಅವತ್ತು ನಾನು 5,000 ನನ್ನ ಮನೆ ರೆಂಟ್ ಕಿಟ್ಟೋಕ್ಕೆ ಕೇಳಿದ್ದು ಅಂತ ಹೇಳ್ತಾಳೆ. ಆಗ ಸಂತೋಷ್ ಬೃಂದಾಗೆ ಸಾರಿ ಕೇಳ್ತಾನೆ. ಈ ಕಡೆ ಕಣ್ಣನ್ ಸುನಿಲ್ನ ಭೇಟಿಯಾಗೋಕ್ಕೆ ಹೋಗ್ತಾನೆ. ಇಲ್ಲಿ ಕನಲ್ ಸುನಿಲ್ಗೆ ನಾನು ಒಂದು ದಿನ ರಾತ್ರಿ ಬಾರಿಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಬಾಬುನ ನೋಡಿದ್ದೆ. ಬಾಬು ಜಾಯ್ನ ಕೊಂದು ಅವನ ಹೆಣವನ್ನ ಶಿಫ್ಟ್ ಮಾಡ್ತಿದ್ದ. ಅವನು ನನಗೆ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಮತ್ತು ನಿನ್ನ ಹೆಂಡತಿನ ಸಾಯಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಅದಕ್ಕೆ ನಾನು ಭಯಪಟ್ಟು ಯಾರಿಗೆ ಹೇಳಿಲ್ಲ ಅಂತ ಹೇಳ್ತಾನೆ. ಆಗ ಸುನಿಲ್ ಜಾಯ್ ದತ್ತು ಮಗ ತನ್ನ ತಂದೆಯನ್ನ ಕೊಂದವರನ್ನ ಹುಡುಕ್ತಿದ್ದಾನೆ, ಜಾಯ್ ಮಗನೇ ಬಾಬುನ ಕೊಂದಿರಬಹುದು ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಸಂತೋಷೆ ಜಾಯ್ ಮಗ ಅಂತ ಗೊತ್ತಾಗುತ್ತೆ. ಈಗ ಸುನಿಲ್ ಮತ್ತು ಕನನ್ ಸೇರಿ ಸಂತೋಷೆ ಬಾಬುನ ಕೊಂದು ಇನ್ವೆಸ್ಟಿಗೇಷನ್ ಡೈವರ್ಟ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಸಂತೋಷ್ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಬಾರ್ ಹಿಂದೆ ಹೋದಾಗ ಅವರಿಗೆ ಅಲ್ಲಿ ಸಂತೋಷ್ ಸಿಗರೇಟ್ ಸಿಗುತ್ತೆ. ಆಗ ಇವರು ಸಂತೋಷ್ ಬಾಬುನ ಕೊಂದಿದ್ದು ಅಂತ ಅನ್ಕೋತಾರೆ. ಇನ್ನೊಂದು ಕಡೆ ರಾತ್ರಿ ಬೃಂದಾ ಸಂತೋಷ್ಗೆ ಕಾಲ್ ಮಾಡಿ ಯಾರೋ ತನ್ನನ್ನ ಕೊಲೆ ಮಾಡಲು ಬಂದಿದ್ದಾನೆ ಅಂತ ಹೇಳ್ತಾಳೆ. ಇಲ್ಲಿ ಸಂತೋಷ್ ಮನೆಯಲ್ಲಿ ಶಾರ್ಟ್ಸ್ ನಲ್ಲಿರ್ತಾನೆ, ಆದ್ರೆ ಅವನು ಬೃಂದನ ಕಾಪಾಡೋಕೆ ಅವಸರದಲ್ಲಿ ಹಾಗೆ ಹೋಗ್ತಾನೆ. ಆದ್ರೆ ಸಂತೋಷ್ ಬರೋದ್ರಲ್ಲಿ ಕಿಲ್ಲರ್ ಅಲ್ಲಿಂದ ಹೋಗಿರ್ತಾನೆ. ಬೃಂದಾ ಮನೆ ಮುಂದೆ ಸಂತೋಷ್ಗೆ ದೊಡ್ಡ ಬೂಟಿನ ಗುರುತು ಕಾಣುತ್ತೆ. ಆಗ ಸಂತೋಷ್ ಇದು ಸುನಿಲ್ ಆಗಿರ್ಬೋದು ಅಂತ ಅನ್ಕೋತಾನೆ, ಏಕೆಂದ್ರೆ ಸುನಿಲೇ ದೊಡ್ಡ ಶೂಗಳನ್ನ ಹಾಕುತ್ತಿರ್ತಾನೆ. ಅದಕ್ಕೆ ಸಂತೋಷ್ ಕಿಲ್ಲರ್ ಮತ್ತೆ ಬರ್ಬೋದಂತ ಅವತ್ತು ರಾತ್ರಿ ಬೃಂದಾ ಮನೆ ಮುಂದೆ ಕಾವಲು ಕಾಯ್ತಿರ್ತಾನೆ. ಈ ಕಡೆ ಕನನ್ ಸುನಿಲ್ ಹತ್ರ ಬರ್ತಾನೆ. ಕನನ್ ಒಂದು ಹಗ್ಗ ತಗೊಂಡು ಬಂದಿರ್ತಾನೆ, ಏಕೆಂದ್ರೆ ಇವರು ಬಾಬುನ ಹೇಗೆ ನೇಣಾಕಿದ್ರು ಅಂತ ಸೀನ್ ನ ರೀಕ್ರಿಯೇಟ್ ಮಾಡಬೇಕು ಅನ್ಕೊಂಡಿರ್ತಾರೆ. ಇಲ್ಲಿ ಕನನ್ಗೆ ಗಾಯಗಳಾಗಿರುತ್ತೆ. ಸುನಿಲ್ ಏನಾಯ್ತು ಅಂತ ಕೇಳಿದಾಗ ಆಗ ಕನನ್ ದಾರಿಯಲ್ಲಿ ಬರುವಾಗ ಬೈಕ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾನೆ. ಇವರು ಬಾರಿಗೆ ಹೋಗಿ ಬಾಬು ನೇಣಾಕೊಂಡಿರುವ ರೂಮ್ ಗೋಡೆಯಲ್ಲಿ ಒಂದು ಹೋಲ್ ಇರೋದನ್ನ ನೋಡ್ತಾರೆ. ಇವರು ಹಗ್ಗನ ಆ ಹೋಲ್ನಿಂದ ಹೊರಗೆ ಹಾಕ್ತಾರೆ. ಈ ಕಡೆ ಬೃಂದಾ ಮನೆ ಮುಂದೆ ಇದ್ದ ಸಂತೋಷ್ಗೆ ಒಬ್ಬ ಕಾನ್ಸ್ಟೇಬಲ್ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬಾರ್ ಹತ್ರ ಬರುವಂತೆ ಹೇಳ್ತಾನೆ. ಸಂತೋಷ್ ಅಲ್ಲಿ ಹೋದಾಗ ಶಾಕ್ ಆಗ್ತಾನೆ, ಏಕೆಂದ್ರೆ ಅವನಿಗೆ ಅಲ್ಲಿ ಸುನಿಲ್ ಡೆಡ್ ಬಾಡಿ ಸಿಗುತ್ತೆ. ಸಂತೋಷ್ ಇದೆಲ್ಲ ಸುನಿಲ್ ಮಾಡಿದ್ದಾನೆ ಅಂತ ಅನ್ಕೊಂಡಿರ್ತಾನೆ, ಆದ್ರೆ ಅವನಿಗೆ ಸುನಿಲ್ ಡೆಡ್ ಬಾಡಿ ಸಿಕ್ಕಿರುತ್ತೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಸುನಿಲ್ ಮತ್ತು ಕನನ್ ಬಾರಲ್ಲಿ ಹಗ್ಗ ಹಾಕಿ ನೋಡ್ತಿದ್ದಾಗ ಸುನಿಲ್ ಕನನ್ಗೆ ಗೋಡೆ ಹಿಂದೆಯಿಂದ ಹೋಲ್ ಮೂಲಕ ನೇಣಾಕಿ ಹಗ್ಗ ಎಳೆದು ಹೋದ್ರೆ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಈ ರೀತಿ ಇದೆ ಅಂತ ನಿನಗೆ ಮಾತ್ರ ಗೊತ್ತಿದೆ, ಏಕೆಂದ್ರೆ ನೀನು ಇಲ್ಲೇ ಕೆಲಸ ಮಾಡ್ತೀಯಾ. ಅಷ್ಟಕ್ಕೂ ಹಗ್ಗ ಎಳೆದು ಓಡೋಗಕ್ಕೆ ಬೃಂದಾ ಮನೆ ಇಲ್ಲೇ ಹತ್ರದಲ್ಲಿದೆ, ನೀವಿಬ್ರೇ ಸೇರಿ ಬಾಬುನ ಕೊಲೆ ಮಾಡಿದಿರಲ್ಲ ಅಂತ ಕೇಳ್ತಾನೆ. ಇದನ್ನ ಕೇಳಿ ಕನನ್ ಸುನಿಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸುನಿಲ್ ಗಾಯಗೊಂಡಾಗ ಸುನಿಲ್ ಕನನ್ಗೆ ಇದೆಲ್ಲ ನೀನು ಯಾಕೆ ಮಾಡಿದ್ದೆ ಅಂತ ಕೇಳ್ತಾನೆ. ಆಗ ಕನನ್ ಸುನಿಲ್ಗೆ ತನ್ನ ಕತೆ ಹೇಳ್ತಾನೆ. ಕನನ್ಗೆ ಬಾಬು ಜಾಯ್ನ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾದಾಗ ಅದನ್ನ ಸುನಿಲ್ಗೆ ಹೇಳಬೇಕಂತ ಟ್ರೈ ಮಾಡ್ತಾನೆ. ಆಗ ಬಾಬು ಇದನ್ನೆಲ್ಲ ನೋಡಿ ರಾತ್ರಿ ಆದಾಗ ಕನನ್ ಮನೆಗೆ ಬಂದು ಬೃಂದಾ ಮತ್ತು ಕನನ್ನ ಹೊಡಿತಾನೆ. ಆ ಟೈಮಲ್ಲಿ ಬೃಂದಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದ್ರೆ ಬಾಬು ಹೊಡಿದಕ್ಕೆ ಬೃಂದಾಗೆ ಅಬಾರ್ಷನ್ ಆಗುತ್ತೆ. ಅದಕ್ಕೆ ಅವತ್ತಿಂದ ಕನನ್ ಮತ್ತು ಬೃಂದಾ ಬಾಬುನ ಕೊಲ್ಬೇಕು ಅಂತ ಸರಿಯಾದ ಸಮಯಕ್ಕಾಗಿ ಕಾಯ್ತಿರ್ತಾರೆ. ಅದಕ್ಕೆ ಅವತ್ತು ಬಾಬುನ ಕೊಲೆ ಮಾಡಿದ ರಾತ್ರಿ ಇವನು ಎಲ್ಲರಿಗೆ ಡ್ರಿಂಕ್ ಕೊಟ್ಟ ಮೇಲೆ ಬಾಬು ಡ್ರಿಂಕ್ ಅಲ್ಲಿ ನಿದ್ರೆ ಮಾತ್ರೆ ಹಾಕಿ ಕೊಟ್ಟಿರ್ತಾನೆ. ಬಾಬು ಕುಡಿದು ಮಲ್ಕೊಂಡಾಗ ಕನನ್ ಬೃಂದಾ ಹೆಲ್ಪ್ ನಿಂದ ಹಗ್ಗನ ಬಾಬು ಕುತ್ತಿಗೆಗೆ ಹಾಕ್ತಾನೆ. ಬೃಂದಾ ಹೊರಗಿನಿಂದ ಹಗ್ಗ ಎಳೆದು ಬಾಬುನ ಕೊಂದು ಬಿಡ್ತಾಳೆ ಮತ್ತು ತನ್ನ ಮನೆ ಪಕ್ಕದಲ್ಲಿ ಇದ್ದಿದ್ದರಿಂದ ಅಲ್ಲೇ ಹೋಗ್ಬಿಡ್ತಾಳೆ. ಇದನ್ನೆಲ್ಲ ಕೇಳಿ ಸುನಿಲ್ ಕನನ್ಗೆ ನೀನು ನನ್ನ ಬಿಟ್ಟು ಇಲ್ಲಿಂದ ಹೋಗು, ನೀನು ಮತ್ತು ಬೃಂದಾ ಇಲ್ಲಿಂದ ಎಲ್ಲಿಯಾದರೂ ದೂರ ಹೋಗಿ ಇರಿ ಅಂತ ಹೇಳ್ತಾನೆ. ಆಗ ಕನನ್ ಬಾರ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಬೃಂದಾ ಹತ್ರ ಬರ್ತಾನೆ. ಅವರು ಮಾತನಾಡುತ್ತಿರುವಾಗ ಅಲ್ಲಿ ಸಂತೋಷ್ ಬರ್ತಾನೆ. ಏಕೆಂದರೆ ಸಂತೋಷ್ ಸುನಿಲ್ ಕೊಲೆ ಆಗಿದೆ ಅಂದ್ರೆ ಕಿಲ್ಲರ್ ಬೇರೆ ಯಾರೋ ಇರಬೇಕು, ಆತ ಬೃಂದನ ಕೂಡ ಕೊಲ್ಲೋಕೆ ಬರ್ತಾನೆ ಅಂತ ಅಲ್ಲಿಗೆ ಬರ್ತಾನೆ. ಸಂತೋಷ್ ಕನನ್ನ ನೋಡಿ ಅವನೇ ಕಿಲ್ಲರ್ ಅನ್ಕೊಂಡು ಶೂಟ್ ಮಾಡ್ತಾನೆ. ಆದ್ರೆ ಗುಂಡು ಬೃಂದಾಗೆ ಬೀಳುತ್ತೆ. ಬೃಂದಾ ಕಣ್ಣು ತೆಗೆದಾಗ ಹಾಸ್ಪಿಟಲ್ ನಲ್ಲಿರ್ತಾಳೆ. ಆಗ ಅಲ್ಲಿ ಸಂತೋಷ್ ಬರ್ತಾನೆ. ಸಂತೋಷ್ ಬೃಂದಾಗೆ ಬಾಬು ಮತ್ತು ಸುನಿಲ್ನ ಕೊಂದವರು ಸಿಕ್ಕಿಬಿದ್ದಿದ್ದಾರೆ ಅಂತ ಹೇಳ್ತಾನೆ. ಅಂದರೆ ಸಂತೋಷ್ ಕನನ್ನ ಅರೆಸ್ಟ್ ಮಾಡಿರ್ತಾನೆ. ಈಗ ಸಂತೋಷ್ ಬೃಂದಾಗೆ ಆದ್ರೆ ಕಿಲ್ಲರ್ಗೆ ಹೆಲ್ಪ್ ಮಾಡಿದವರು ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಕನನ್ ಎಲ್ಲಾ ಬ್ಲೇಮ್ನ ತನ್ನ ಮೇಲೆ ತಗೊಂಡು ಬೃಂದನ ಈ ಕೇಸ್ನಿಂದ ಕಾಪಾಡಿರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.